ಎಲ್ರಿಗೂ ನಮಸ್ಕಾರ. ನಾನು ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ ಹೋಗ್ತಿದ್ದೀನಿ. ತುಂಬ ದಿನ ಆಯಿತು ಸ್ನೇಹಿತರೆ, ನಾನು ಗಾಡಿ ಸರ್ವಿಸ್ ಮಾಡಿಸ್ಬೇಕು ಅಂತ ತುಂಬ ದಿನ ಆಯಿತು. ಹೋಗ್ಬೇಕು ಅಂತ ಇವತ್ತು ಹೋಗೋ ಹೋಗೋ ಕಾಲ ಕೂಡ ಬಂದಿದೆ. ಸೊ ಫ್ರೆಂಡ್ಸ್, ನಾನು ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ನಮ್ಮೂರಲ್ಲಿ ಹೊಸದು ಲೈಟಿಂಗ್ ಕಂಬ ಹಾಕಿದ್ದಾರೆ. ಸೊ ಇನ್ನೂ ಆನ್ ಆಗಿಲ್ಲ ಲೈಟಿಂದು. ಬನ್ನಿ ಫ್ರೆಂಡ್ಸ್, ಹೋಗೋಣ ಬೈಕ್ ಸರ್ವಿಸ್ ಮಾಡಿಸ್ಲಿಕ್ಕೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಸುಂದರವಾದ ವಾತಾವರಣ, ತುಂಬ ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ ನೋಡಿ. ಸೊ ಲೆಟ್ಸ್ ಗೋ ಸರ್ವಿಸ್. ಸೊ ಫ್ರೆಂಡ್ಸ್, ನಮ್ಮೂರು ದಾಟಿ ಆಂಜಿಮಿಲ್ಲಿಗೆ ಬಂದಿದ್ದೀವಿ ಇವಾಗ. ನೋಡಿ, ಇದು ಪೆಟ್ರೋಲ್ ಬಂಕ್ ಇದೆ ಫ್ರೆಂಡ್ಸ್. ನಾವು ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಬೈಪಾಸ್ ಮೇಲಿಂದ ಹೋಗ್ತಿದ್ದೀವಿ ಫ್ರೆಂಡ್ಸ್ ನಾವು ಸರ್ವಿಸ್ ಮಾಡಿಸ್ಲಿಕ್ಕೆ. ತುಂಬ ದಿನ ಆಗಿತ್ತು ಸರ್ವಿಸ್ ಮಾಡಿಸಿ, ಇವತ್ತು ಹೋಗ್ತಾ ಇದ್ದೀನಿ. ಬೈಪಾಸಲ್ಲಿ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು, ಇಲ್ಲಾಂದರೆ ಅಪಘಾತಗಳು ಆಗುತ್ತೆ. ಅಲ್ಲಿ ಇಲ್ಲಿ ಅವಘಡಗಳನ್ನಾಗೋದನ್ನು ನಾವು ನೋಡ್ತೇವೆ, ಅದನ್ನ ತಪ್ಪಿಸ್ಬೇಕು. ಅದಕ್ಕೆ ಎಲ್ಲರೂ ಹುಷಾರಾಗಿ ಗಾಡಿಗಳನ್ನು ಓಡಿಸ್ಬೇಕು ಅಂತ ಹೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್. ಎಲ್ಲ ಸ್ವಲ್ಪ ನಿಧಾನವಾಗಿ ಚಲಿಸಿ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿದೆ ವ್ಯೂ. ತುಂಬ ಲೈಟಿಂಗ್ಸ್ಗಳೇ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ವ್ಯೂ. ನೋಡ್ಬೋದು ನೀವು ಬೈಪಾಸ್ ಮೇಲೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬೈಪಾಸ್ ಮೇಲೆ ಒಂದು ಲಾರಿ ನಿಂತಿದೆ. ಇಲ್ಲಿ ನೋಡಿ, ಟಾಪ್ ಎಲ್ಲ ಬಿಚ್ಚಿದ್ದಾರೆ, ಏನಾಗಿದೆ ಅಂತ ಗೊತ್ತಿಲ್ಲ. ಬಟ್ ಇದು ಸರ್ವಿಸಿಗೆ ಬಂದಿರ್ಬೋದು ನನ್ನ ಪ್ರಕಾರ. ಎಲ್ಲ ಹಾಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ಇವರು ಬೈಪಾಸಲ್ಲಿ. ಏನ್ರಿ ಇದು? ಟ್ಯಾಕ್ಟ್ರಿ ಫ್ರೆಂಡ್ಸ್, ಇದು ಟ್ಯಾಕ್ಟ್ರಿ. ನೋಡಿ ಫ್ರೆಂಡ್ಸ್, ಎರಡೆರಡು ಟ್ರಾಲಿನ ಹಾಕೊಂಡು ಹೋಗ್ತಿದ್ದಾರೆ. ತುಂಬ ಕೆಲಸ ಗುರು. ಏನು ಗುರು ಇದು? ಯಪ್ಪ, ಭಾರಿ ಕೆಲಸ ಬಿಡು ಗುರು. ನೋಡಿ ಫ್ರೆಂಡ್ಸ್, ಇದು ಶಾಮ್ನೂರ್ ರೋಡು. ಇಲ್ಲೊಂದು ನಮ್ಮ ಅಣ್ಣನ ಬೇಕ್ರಿ ಐತಿ. ಆ ಅಣ್ಣನ ಹಂಗೆ ಹೋಗ್ತಾ ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಅಣ್ಣಂದು ಬೇಕ್ರಿ ಇದೆ. ನಮ್ಮಣ್ಣ ನೋಡ್ಬೋದು ನೀವು. ಇವರು ಹೂವೆಲ್ಲ ಅಲಂಕಾರ ಮಾಡ್ತಿದ್ದಾರೆ ಇವಾಗ ಇವರು, ನೋಡ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಇಲ್ಲಿ ಜ್ಯೂಸ್ ಎಲ್ಲ ಇದೆ ಫ್ರೆಂಡ್ಸ್. ಈ ಬೇಕ್ರಿಲಿ ಏನೇನೆಲ್ಲ ಐಟಮ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್. ಬ್ರೆಡ್, ಬನ್, ಕೇಕ್, ಬೆಣ್ಣೆ ಬಿಸ್ಕೆಟ್, ಚಾಕ್ಲೇಟ್ ಬಿಸ್ಕೆಟ್. ಫ್ರೆಂಡ್ಸ್, ನಮ್ಮ ಅಣ್ಣನ ಮಾತಾಡ್ಸೋಣ ಬನ್ನಿ ಫ್ರೆಂಡ್ಸ್. ಕೇಕ್ ಎಲ್ಲ ಎಲ್ಲರೂ ನಮ್ಮ ಅಣ್ಣಂದು ಮನಸ್ಸು ಭಾಳ ಚಿಕ್ಕದು, ಆದರೆ ಮೃದು ಸ್ವಭಾವದವನು. ದಾನ ಮಾಡ್ತಿರ್ತಾನೆ ಯಾರಿಗಾದ್ರೂ ಇಲ್ಲ ಕಷ್ಟ ಅಂತ ಬಂದರೆ ನಮ್ಮ ಬ್ರೋ ಸಹಾಯ ಮಾಡ್ತಾರೆ. ತುಂಬಾ ಖುಷಿ ಆಯಿತು. ಇವಾಗ ನಮ್ಮ ಗಾಡಿ ಸರ್ವಿಸ್ ಮಾಡಿಸ್ಲಿಕ್ಕೆ ಹೋಗೋಣ. ಸೊ ಲೆಟ್ಸ್ ಗೋ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇದು ಮರಗಳೆಲ್ಲ ತುಂಬ ಚೆನ್ನಾಗಿದೆ. ಅವಾಗ ಯಾರು ಸಾಕಿದ್ದಾರೆ ಏನೋ ಮರಗಳು. ನೋಡಿ ಫ್ರೆಂಡ್ಸ್, ಇವಾಗ ನಮಗೆ ತಂಪಾದ ಗಾಳಿ ಮತ್ತು ನೆರಳು ಚೆನ್ನಾಗಿದೆ. ಇದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ. ನೆಮ್ಮದಿಯಿಂದ ಇರ್ಬೋದು. ಸಿಗ್ನಲ್ ಹಾಕಿದೆ. ಓಕೆ, ಗಾಡಿ ಸೈಡಿಗೆ ಎಳ್ಕೊಂಡು ಎಡಕ್ಕೆ ತಗೊಂಡು ಸ್ಟ್ರೈಟಾಗಿ ಹೋಗ್ತಾ ಇರೋದೆ. ಎಡಕ್ಕೆ ತಗೊಂಡು ಸ್ಟ್ರೈಟಾಗಿ ಹೋಗ್ತಾ ಇರೋದೆ ಫ್ರೆಂಡ್ಸ್ ಸೈಡಿಗೆ. ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ನೋಡ್ಬೋದು ನೀವು. ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ. ಸೈಡಿಗೆಲ್ಲ ಮರಗಳು ಹಾಕಿದ್ದಾರೆ ಫ್ರೆಂಡ್ಸ್, ನೋಡ್ಬೋದು ನೀವು. ಅಲ್ಲಿ ಎದುರಿಗೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ವಾಣಿ ಹೊಂಡ. ಅಲ್ಲೇ ನಾನು ಸರ್ವಿಸಿಗೆ ಹೋಗ್ತಿರೋದು ಫ್ರೆಂಡ್ಸ್ ಇವಾಗ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ನಾನೇನೋ ಖಾಲಿ ಇದೆ ಅಂತ ಬಂದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ತುಂಬ ಜನ ಇದ್ದಾರೆ. ಅಣ್ಣ ನನ್ನ ನಂಬರ್ ಕೊಡ್ತಾರೆ. ನಂಬರು ಎಷ್ಟನೇನೋ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಜನ ಇದ್ದಾರೆ, ನೋಡ್ಬೋದು ನೀವು.
ಅವರು ಡಿಕ್ಕಿಲಿ ಏನೇನಿದೆ ಎಲ್ಲ ತಕೊಂಡ್ರು. ಅದಕ್ಕೆ ನಾನು ತಕ್ಕಣಕತ್ತೀನಿ ನೋಡಿ ಫ್ರೆಂಡ್ಸ್, ನೋಡ್ಬೋದು ನೀವು. ನಾನು ಕೊಡ್ತಾರೆ ಅಂತೆ, ನಂಬರ್ ಕೊಟ್ಟಿದ್ದಾರೆ, 36ನೇ ನಂಬರ್ ನೋಡ್ಬೋದು ನೀವು ಎಲ್ರು. ನೋಡ್ಬೋದು ನೀವು ಒಳಗಡೆ ತುಂಬಾ ಬೈಕ್ ಇದೆ, ತುಂಬಾನೇ ಬೈಕ್ ಇದೆ. ನಂದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಗಾಡಿ, ಬಟ್ ಬೈಕ್ ಬಿಟ್ಟು ಹೋಗೋಣ ಬನ್ನಿ ಫ್ರೆಂಡ್ಸ್ ಇವಾಗ ಆಟೋ ಹತ್ಕೊಂಡು. ನೋಡಿ ಫ್ರೆಂಡ್ಸ್, ನಾವು ಆಟೋದಲ್ಲಿ ಹತ್ಕೊಂಡು ಹೋಗ್ತಿದ್ದೇವೆ ಇವಾಗ ವಿದ್ಯಾನಗರಕ್ಕೆ ಹೋಗ್ಬೇಕು. ಸೊ ಲೆಟ್ಸ್ ಗೋ ಫ್ರೆಂಡ್ಸ್, ಹೋಗೋಣ ವಿದ್ಯಾನಗರಕ್ಕೆ. ನಂದು ಕಾಲು ಡ್ಯಾಮೇಜ್ ಆಗಿಬಿಟ್ಟಿದೆ, ಅದನ್ನ ಒಂದು ಸ್ವಲ್ಪ ತೋರಿಸ್ಲಿಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ನಾನು. ಎಲ್ಲಿ ಬಾಪೂಜಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಮುಂದ್ಗಡೆ ಅಂತ. ನೋಡ್ಬೋದು ನೀವು, ನೋಡ್ತಿರ್ಬೋದು ಟ್ರಾಫಿಕ್ ಬಂತು ಇವಾಗ. ಟ್ರಾಫಿಕಲ್ಲಿ ಸಿಗ್ನಲ್ ಕೊಟ್ಟಿದ್ದಾರೆ, ಓಕೆ ನಿಂತ್ವಿ. ನೋಡ್ಬೋದು ಯಾವುದೋ ಬಸ್ ಇದು, ಓಕೆ ಶಾಮ್ನೂರಿಂದು. ಓಕೆ ಈ ಕಡೆಗೆ ತಿರ್ಕೊಂಡು ಸ್ಟ್ರೈಟಾಗಿ ಹೋಗ್ತಾ ಇರಿ ಅಣ್ಣ. ನೋಡಿ ಫ್ರೆಂಡ್ಸ್, ಇದು AVK ಕಾಲೇಜು, ದಾವಣಗೆರೆಯಲ್ಲೇ ಬೆಸ್ಟ್ ಕಾಲೇಜು ಗರ್ಲ್ಸಿಂದು AVK ಕಾಲೇಜು. ಇವಣ್ಣ ಫ್ರೆಂಡ್ಸ್, ನಾನು ಕಾಲು ಹಿಂಗೆ ಆಗಿದೆ ಅಂದಿದ್ದಕ್ಕೆ ಅವಣ್ಣ ಒಂದು ಒಳ್ಳೆ ಸಜೆಷನ್ ಕೊಟ್ಟರು ನನಗೆ. ಸ್ಟ್ರೈಟಾಗಿ ಹೋಗ್ತಾ ಇರಿ ವಿದ್ಯಾನಗರಕ್ಕೆ, ನೋಡ್ಬೋದು ಫ್ರೆಂಡ್ಸ್ ನೀವು. ಅವಣ್ಣಗೆ ಒಂದು ಟ್ಯಾಕ್ಸ್ ಹೇಳಿ ನಾನು ಇವಾಗ ಶೋರೂಮಿಗೆ ಬೈಕ್ ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಾನು. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.